ನನಗೆ ಚಿಕನ್ ಅಂದ್ರೇನೆ ಫಸ್ಟ್ ಆಫ್ ಆಲ್ ಇಷ್ಟ. ಅದು ಕಣ್ಮುಂದೆ ಇಟ್ಕೊಂಡು ಯಾವಾಗ ಮಾಡ್ತೀನಿ ಯಾವಾಗ ತಿಂತೀನಿ ಅನ್ನೋ ಥರ ಫೀಲ್. ನಾವು ಬಿರಿಯಾನಿ ಮಾಡ್ತಿದ್ದೀವಿ ಗೈಸ್. ಒಂದು ಇಂಗ್ಲೀಷ್ ಕ್ವೈಟ್ ಇದಲ್ಲ, ಯು ನೆವರ್ ಗೆಟ್ ದ ವ್ಯಾಲ್ಯೂ ಆಫ್ ಮೂಮೆಂಟ್ ಅಂಟಿಲ್ ಇಟ್ಸ್ ಬಿಕಮ್ ಮೆಮೊರಿ ಅನ್ನೋ. ಈಟ್ ಪಾಪ್ಕಾರ್ನ್ ಡೂ ನಥಿಂಗ್ ಅನ್ನೋ ಥರ. ಹಾಯ್, ವೆಲ್ಕಮ್ ಟು ಶುಭ ವ್ಲಾಗ್ಸ್. ಅನ್ಕೋತಾ ಇರ್ತೀರಲ್ಲ ಯಾಕೆ ಉಳ್ಬಿಟ್ಟು ಥರ ಆಡ್ತಿದ್ದಲ್ಲ ಇವತ್ತು ಅಂತ. ಲೈಕ್ ಅದು ಮ್ಯಾಡ್ನೆಸ್ ಅಲ್ಲ, ಎಕ್ಸೈಟ್ಮೆಂಟ್. ಕ್ಯೂ ಅಂತ ಅಂದರೆ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ. ನನಗದು ಒಂಥರ ಆ್ಯಂಡ್ ಫಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ನಮ್ಮ ಮನೆಗೆ ಬರ್ತಿರೋದ್ರಿಂದ ಒಂಚೂರು ಎಕ್ಸೈಟ್ಮೆಂಟು, ನರ್ವಸ್ನೆಸ್ಸು ಅನ್ಕೋತಾರೆ. ಲೈಕ್ ಏನೋ ಅದು ಐ ಕ್ಯಾಂಟ್ ಎಕ್ಸ್ಪ್ರೆಸ್. ಆಮೇಲೆ ಇವತ್ತಿನ ಪ್ಲ್ಯಾನ್ಸ್ ಏನಂದರೆ ನಾನ್ ವೆಜ್ ತಂದಿಟ್ಟಿದ್ದೀನಿ. ಅದಕ್ಕೆ ಏನೇನು ಬೇಕೋ ನಾನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಆದರೆ ಕುಕ್ ಮಾಡೋದು ಮಾತ್ರ ಅವ್ರು ಬಂದು, ಲೈಕ್ ಅವ್ರು ಬಂದ ಮೇಲೆ ನಾವೆಲ್ಲ ಸೇರಿ ಕುಕ್ ಮಾಡಬೇಕು ಅನ್ನೋ ಥರ. ಚಿಕನ್ನು, ನನಗೆ ಚಿಕನ್ ಅಂದ್ರೇ ಫಸ್ಟ್ ಆಫ್ ಆಲ್ ಇಷ್ಟ. ಅದು ಕಣ್ಮುಂದೆ ಇಟ್ಕೊಂಡು ಯಾವಾಗ ಮಾಡ್ತೀನಿ ಯಾವಾಗ ತಿಂತೀನಿ ಅನ್ನೋ ಥರ ಫೀಲು. ಆದರೂ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಏನು ಮಾಡೋದು, ಅಲ್ಲಿವರೆಗೂ ಅಂತ ಕುದಿನ ಬಿಡಿಸ್ತೀನಿ. ಅಟ್ಲೀಸ್ಟ್ ಬರೋ ವರ್ಷಕ್ಕೆ ಒಂದು ಚಿಕ್ಕ ಚಿಕ್ಕ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಬೇಗ ಮಾಡಿಬಿಡ್ಬೋದು ಅಲ್ವಾ ಅನ್ನೋ ಥರ. ಬಟ್ ಸ್ಟಿಲ್ ನಾವು ಚಿಕನ್ ಮಾಡೋ ಅಷ್ಟೊತ್ತಿಗೆ ನಾವೇ ಚಿಕನ್ ಆಗ್ಬಿಡ್ತೀವಿ ಅಂತ ಅನ್ನಿಸ್ತಿದೆ ನನಗೆ. ಯಾಕೋ ಬಿಕಾಸ್ ನನ್ನ ಫ್ರೆಂಡ್ಸ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಒಂಚೂರು ಭಯ. ನಮ್ಮ ಮುಂಚೆನೇ ಹೇಳ್ಬಿಟ್ಟು ಹೋಗಿದ್ದಾರೆ, ಮನೆ ಎಲ್ಲಾದರೂ ಗಲೀಜು ಮಾಡಿದ್ರೆ ನಿನ್ನ ಹತ್ರನೇ ಕ್ಲೀನ್ ಮಾಡಿಸ್ತೀನಿ ಅಂತ ಎಲ್ಲ. ನಾನು ಸರಿ ಆಯಿತು ಆ ಥರ ಎಲ್ಲ ಏನೂ ಮಾಡಲ್ಲ ಅಂತ ಫುಲ್ ಹೋಪ್ಸ್ ಕೊಟ್ಬಿಟ್ಟಿದ್ದೀನಿ. ಅವ್ರು ಬಂದಮೇಲೆ ನೋಡಬೇಕು ಯಾರು ಏನು ಮಾಡ್ತಾರೆ, ಹೆಂಗೆ ಟೇಸ್ಟ್ ಬರುತ್ತೆ. ಲಿಟ್ರಲಿ ನಾನು ಯಾವತ್ತೂ ನಾನು ಮಾಡಿಲ್ಲ. ಅಂದರೆ ಇಷ್ಟು ಜನಕ್ಕೆಲ್ಲ ಮನೆಯವ್ರಿಗೆ ಮಾಡಿದಾಗ ಅದಕ್ಕೆ ಮನೆಯವರು ಹೆಂಗಿದ್ರು ತಿಂತಾರೆ. ಬಟ್ ಫ್ರೆಂಡ್ಸ್ ಅಂತ ಬಂದಾಗ ಒಂಚೂರು ನರ್ವಸ್ನೆಸ್ಸು. ಅವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದು. ಆದರೂ ಏನೋ ಒಂಥರ ಗೊತ್ತಿಲ್ಲ ಏನಂತ, ಆದರೆ ಗೊತ್ತಿಲ್ಲ ಅಷ್ಟೇ. ಆ್ಯಕ್ಚುಲಿ ಇನ್ನೊಂದು ಎಂತ ಅಂದರೆ ಲೈಕ್ ಇವಾಗ ಏನೇ ಆಗಲಿ, ಲೈಕ್ ನಾವು ಏನೇ ಮಾಡಿದ್ರೂ ಇವಾಗ ನಾವು ಎಷ್ಟಾದರೂ ವರ್ಷಗಳನ್ನ ಬಿಟ್ಟು ನೆನೆಸ್ಕೊಂಡಾಗ ನಾವು ಶುಭನ್ ಮನೆಗೆ ಹೋದ್ವಿ, ನಾನ್ ವೆಜ್ ತಿಂದ್ವಿ, ಐ ಥಿಂಕ್ ದಟ್ ನೆವರ್ ಮ್ಯಾಟರ್ಸ್. ಯಾವತ್ತಾದರೂ ಆ ಮಾತು ಬಂದಾಗ ವಿ ಜಸ್ಟ್ ಅವತ್ತು ಶುಭನ್ ಮನೆಗೆ ಹೋದಾಗ ಅಷ್ಟು ಚೆನ್ನಾಗಿ ಮಾಡಿದ್ವಿ, ಅವತ್ತು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಮೂಮೆಂಟು ಒಂಥರ ಚಲೀಶ್ ಆಗಿರ್ಬೇಕು. ವಾಟ್ ಎವರ್ ವಿ ಡೂ. ಅದೇನೋ ಒಂದು ಇಂಗ್ಲೀಷಲ್ಲಿ ಕ್ವೈಟ್ ಇದಲ್ಲ, ಯು ನೆವರ್ ಗೆಟ್ ದ ವ್ಯಾಲ್ಯೂ ಆಫ್ ಮೂಮೆಂಟ್ ಅಂಟಿಲ್ ಇಟ್ಸ್ ಬಿಕಮ್ ಮೆಮೊರಿ ಅನ್ನೋದಲ್ಲ. ದಟ್ಸ್ ವಾಟ್ ನನ್ನ ಇಂಟೆನ್ಷನ್ ಮೇನ್ ಆಗಿರೋದು. ಈ ಮೂಮೆಂಟ್ನ ಒಂದು ಒಳ್ಳೆ ಮೆಮೊರಿಯಾಗಿ ಮಾಡ್ಕೋಬೇಕು. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಫನ್ನಾಗಿ ತೊಗೊಂಡು ಹೋಗಬೇಕು ಇವತ್ತಿನ ದಿನ, ಲೈಕ್ ನನ್ನ ಫ್ರೆಂಡ್ಸ್ ಒಟ್ಟಿಗೆ. ಬಿಕಾಸ್ ನಾವು ಫೈನಲ್ ಇಯರ್ ಲೈಕ್ 5th ಸೆಮ್ಮಿಗೆ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 6th ಸೆಮ್ಮಲ್ಲಿ ಎಲ್ಲ ಅದು ಹಾಗೆ ಹೊಂಟೋಗುತ್ತೆ. ಆ ಥರ ಎಲ್ಲ ಇದ್ದಾಗ ಈ ಸಿಗೋ ಟೈಮ್ನ ಒಂದು ಇಲ್ಲಿರೋದನ್ನು ಇಲ್ಲಿಡಬೇಕು ಅನ್ನೋದು ಒಂದು ಆಸೆ. ಅಂದರೆ ಐ ವಾಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಲೈಕ್ ಅವ್ರು ಬರೋಕ್ಕಿಂತ ಮುಂಚೆನೇ ಇಷ್ಟು ಎಕ್ಸೈಟ್ ಆಗಿದ್ದೀನಿ. ಇನ್ನು ಬಂದಮೇಲೆ ಏನೇನು ಮಾಡ್ತೀನಿ ಲಿಟ್ರಲಿ ಐ ಡೋಂಟ್ ನೋ. ಆದರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅಥವಾ ನನ್ನ ಎಕ್ಸ್ಪೆಕ್ಟೇಷನ್ಸ್ನೇ ರೀಚ್ ಮಾಡೋಕ್ಕಾಗುತ್ತಾ ಇಲ್ವಾ, ಲೆಟ್ ಸಿ. ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಅಲ್ಲಿವರೆಗೂ ನನ್ನ ಫ್ರೆಂಡ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಫ್ರೆಂಡ್ಸ್ ಬಂದರು ಮನೆಗೆ. ಹಾಯ್ ವಿಚಾರ, ಹಾಯ್ ಸಿಂಧು, ಹಾಯ್ ರಂಜಿತ್, ಹಾಯ್ ಪ್ರಸಾದ್. ಇವಳು ಆ್ಯಕ್ಚುಲಾಗಿ ಪಾರಿ ಅಂತ, ಆದರೆ ನೋಡಿರ್ತೀರಾ ನೋಡಿಲ್ವಾ ನನಗೆ ನಿಜ ಗೊತ್ತಿಲ್ಲ. ಇವರೆಲ್ಲ ಎಲ್ಲ ಹೌದು ಎಲ್ಲ ವ್ಲಾಗಲ್ಲಿ ಇರ್ತಾರೆ ಇಷ್ಟು ಜನ. ಆದರೆ ಇವಳು ಹೆಂಗಂದರೆ ನಮ್ಮ ಜೊತೆನೇ ಇರ್ತಾಳೆ, ಆದರೂ ನಮ್ಮ ಜೊತೆ ಇರಲ್ಲ ಅನ್ನೋ ಥರ. ಇವಳು ಎಲ್ಲಿ ಕರೆದ್ರು ಬರಲ್ಲ 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 ಅಂತಾಳೆ. ಏನೋ ಫಸ್ಟ್ ಟೈಮ್ ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ಟಿರೋದಕ್ಕೆ ನನಗೆ ಖುಷಿ ಜಾಸ್ತಿ. ಥ್ಯಾಂಕ್ ಯು ಪಾರಿ, ಥ್ಯಾಂಕ್ ಯು. ಎಲ್ಲರ ಕಡೆಯಿಂದನೂ ಪಾರಿಗೆ ಅರಿ ಗುಣಗಣ ಆದಮೇಲೆ ನೆಕ್ಸ್ಟ್ ಕುಕ್ಕಿಂಗಿಗೆ ಇಳಿದ್ವಿ. ಸಿಂಧು ನಾನ್ ವೆಜ್ ತಿನ್ನಲ್ಲ ಅಂತ ಅವಳಿಗೆ ಏನೋ ಮಾಡ್ಕೋತಾ ಇದ್ಲು. ಅದಕ್ಕೆಲ್ಲ ರಂಜಿತ್ತು ಪ್ರಸಾದ್ ಹೆಲ್ಪ್ ಮಾಡ್ತಿದ್ರು. ಬಟ್ ನಮ್ಮ ಪಾರಿಗೆ ನಾನ್ ವೆಜ್ ಮಾಡ್ತಾಯಿದ್ದೀವಿ ನಾವು ಅನ್ನೋದೇ ಖುಷಿ ಒಂಥರ. ಸೊ ನೋಡಿದ್ನಲ್ಲ ನಮ್ಮ ಪಾರಿ ಎಕ್ಸೈಟ್ಮೆಂಟ್. ಅವಳು ಎಕ್ಸೈಟ್ಮೆಂಟ್ಸ್ ಎಲ್ಲ ಬೇಜಾರು ಮಾಡೋದು ಬೇಡ, ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ನಾನು ಪೆಪ್ಪರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಗ್ಗರಣೆ ಎಲ್ಲ ಹಾಕಿ ಅಷ್ಟರೊಳಗೆ ಇಂಚರ ಸರಿ ಬಿರಿಯಾನಿ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವಳು ಬಿರಿಯಾನಿಗೆ ಏನೇನು ಬೇಕೋ ಪಾಪ ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ಲು. ಅವಳು ಹೈಟ್ ಕಮ್ಮಿ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಚೇರ್ ಹಾಕೋ, ಚೇರ್ ಕೊಡಲಾ ಪಾತ್ರೆ ನೋಡೋಕ್ಕೆ ಅಂತೆಲ್ಲ ರೇಗಿಸ್ತಿದ್ರು ಪಾಪ. ಪೆಪ್ಪರು ಬಿರಿಯಾನಿ ಎಲ್ಲ ಆಗಲಿ ಅನ್ನೋ ಗ್ಯಾಪಲ್ಲಿ ನಾವು ಆಚೆ ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದ್ವಿ. ಸಿಂಧು ಪಾಪ ಎಗ್ಗಲ್ಲಿ ಎಗ್ ಲಾಲಿಪಾಪ್ ಏನೋ ಮಾಡ್ತಾ ಇದ್ಲು. ಸಹಾಯ ಮಾಡೋಕ್ಕೆ ಇವನೇನೋ ಮಾಡ್ತಿದ್ದಾನೆ. ಏನು ಮಾಡ್ತಿದ್ಯಾ ಪ್ರಸಾದ್? ನೀನೇನು ಮಾಡ್ತಿದ್ಯಾ ನೋಡಿ ಫ್ರೆಂಡ್ಸ್, ಇವನು ಬರೀ ಸಾಂಗ್ಸ್ ಹಾಕೊಂಡು ಪಾಪ್ಕಾರ್ನ್ ತಿನ್ಕೊಂಡಿದ್ದಾನೆ.
ನಾನು ಬೈದೆ ಅಂದ್ಬಿಟ್ಟು ಇಲ್ಲಿ ಸಿಂಧುಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ ಬಂದುಬಿಟ್ಟು ಕರೆಕ್ಟಾಗಿ ಮಾಡೋದನ್ನ ಇಲ್ಲ, ಅಲ್ಲೂ ಸಿಂಧು ಹತ್ರ ಬೈಸ್ಕೊಂಡೆ. ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಫಸ್ಟ್ ತಿನ್ನಕ್ಕೆ ಕೊಡಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಪಾರಿಜಾತ ಮಾತ್ರ ಹೆಂಗೆ ಕೂತಿದ್ಲ ಅಂದರೆ ಈಟ್ ಪಾಪ್ಕಾರ್ನ್ ಡೂ ನಥಿಂಗ್ ಅನ್ನೋ ಥರ. ಅವ್ರದ್ದು ಎಗ್ ಲಾಲಿಪಪ್ಪು ಕತೆ ನೋಡ್ಕೊಂಬರೋ ಅಷ್ಟರಲ್ಲಿ ನನ್ನ ಪೆಪ್ಪರೇ ಆಗೋಗ್ಬಿಟ್ಟಿತ್ತು. ಈ ಕಡೆ ಚಿಕನ್ನು ಬೆಂದೋಗಿತ್ತು ಬಿರಿಯಾನಿಗೆ. ಸೊ ಅದಕ್ಕೆ ರುಬ್ಕೊಂಡಿದ್ದು ಗ್ರೇವಿಯ ಎಲ್ಲ ಇಂಜರ ಹಾಕಿ ಇನ್ನೂ ಒಂಚೂರು ಮಾಡ್ತಾಯಿದ್ಲು. ಹಂಗೆ ನೋಡೋಕ್ಕೋದ್ರೆ ನಾವು ಅಡುಗೆ ಮಾಡ್ತಿರೋದ್ಕಿಂತ ಜಾಸ್ತಿ ಮಾತೇ ಜಾಸ್ತಿ ಆಡಿದ್ದೀವಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನಂತೂ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ನಮ್ಮ ಚಿಕನ್ ಮುಗಿದ್ರು ಇವ್ರದ್ದು ಎಗ್ ಲಾಲಿಪಾಪ್ ಮಾತ್ರ ಮುಗಿತಾನೇ ಇರಲಿಲ್ಲ. ನೋಡಿ ಇದು ತೆಗಿ. ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ. ಕಷ್ಟಪಟ್ಟು ಏನೋ ಮಾಡ್ತಿದ್ರೆ ಇವಳು ನೋಡಿ ಸ್ನ್ಯಾಪ್ ಇಂಪಾರ್ಟೆಂಟ್ ಇವಾಗಿದೆ ಅಲ್ವಾ ಇಂಚರ? ತುಂಬ ಚೆನ್ನಾಗಿದ್ದಾಳಂತೆ ಅವಳು. ಅವತಾರಗಳನ್ನ ನೋಡಿಕೊಂಡು ನನಗೆ ರೆಡ್ ಚಿಲ್ಲಿ ಚಿಕನ್ ಮಾಡಿಲ್ಲ ಅಂತ ನನ್ನೇ ಮರ್ತೋಯ್ತು. ಆಮೇಲೆ ಬಂದು ರೆಡ್ ಚಿಲ್ಲಿ ಮಾಡ್ತಾಯಿದ್ದೆ. ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ಆ್ಯಂಡ್ ಮೈ ಫೇವ್ರೆಟ್ ಡಿಶ್. ಇದೇ ನಮ್ಮ ಡಿಶಲ್ಲಿ ಲಾಸ್ಟ್ ಆಗಿದ್ದು. ನೆಕ್ಸ್ಟಲ್ಲಿ ತೋರಿಸ್ತೀನಿ ನಮ್ಮ ಮೆನ್ಯೂಲ್ಲಿ ಏನೇನಿತ್ತು ಅಂತ. ಟೊಮೆಟೊ ಸಾಸ್ ಜೊತೆಗೆ ಫ್ರೆಂಚ್ ಫ್ರೈಸು, ಆಮೇಲೆ ಸಿಂಧು ನಾನ್ ವೆಜ್ ತಿನ್ನಲ್ಲ ಅಂತ ಅವಳಿಗೋಸ್ಕರ ಎಗ್ ರೈಸು, ಇದು ಎಗ್ ಲಾಲಿಪಪ್ಪು, ಆಮೇಲೆ ಬಿರಿಯಾನಿ, ಇದು ಪೆಪ್ಪರು ನಾನು ಮಾಡಿದ್ದು, ಆ್ಯಂಡ್ ಮೈ ಫೇವ್ರೆಟ್ ರೆಡ್ ಚಿಲ್ಲಿ ಚಿಕನ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಇದೆಲ್ಲ ನಮ್ಮ ಮೆನ್ಯೂಲಿ ಇವತ್ತು ಆ್ಯಡ್ ಆಗಿತ್ತು. ಇದನ್ನು ನಾವು ಮಾಡುವಾಗಿಂತ ಲೈಕ್ ತಿನ್ನುವಾಗಿಂತ ಮಾಡುವಾಗ ಅಷ್ಟು ತರಲೆ ಅಷ್ಟು ಮಾತಾಡ್ಕೊಂಡು ಮಾಡಿದ್ದು ಸಕ್ಕತ್ತಾಗಿತ್ತು. ಅದಾದಮೇಲೆ ಒಂದು ರೀಲ್ಸ್ ಮಾಡಿ ಮುಗಿಸೋಣ ಅಂತ ಬಂದ್ವಿ. ಆ್ಯಂಡ್ ನಾನು ಹೇಳ್ದಂಗೆ ಒಂದು ಮೆಮೊರಿಯಾಗಿ ಮಾಡ್ಕೋಬೇಕು ಇದನ್ನು ಅನ್ನೋ ಥರನೇ ನನ್ನ ತಲೆಲಿತ್ತು. ಸೊ ಅದರದ್ದು ಪ್ರೋಸೆಸ್ಸಲ್ಲೇ ಇದ್ವಿ. ಆ್ಯಂಡ್ ರೀಲ್ಸ್ ಮಾಡುವಾಗ ಮಾತ್ರ ಮಸ್ತ್ ಮಜಾ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಏನಾದರೂ ಪ್ಲ್ಯಾನ್ ಮಾಡಿದಾಗ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗ್ಬೇಕಂದಾಗ ಪ್ಲೀಸ್ ಅಂತಲೇ ಇರಲಿ. ಬಿಕಾಸ್ ಈ ಥರ ಮೂಮೆಂಟ್ಸ್ ಮತ್ತೆ ಯಾವಾಗ ಸಿಗುತ್ತಾ ಇಲ್ವಾ ಯಾರಿಗೂ ಗೊತ್ತಿರಲ್ಲ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಈ ಮೂಮೆಂಟ್ನ ನಿಜವಾಗ್ಲೂ ಚೆರಿಷ್ ಮಾಡ್ತಿದ್ದೀನಿ. ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್.